ಹಾಂ ಈ ಶಾಸ್ತ್ರಿ ತಪ್ಪಲ್ಲ. ಕೂಗಾಡೋದು ಕಿರ್ಚಾಡೋದು ನನಗೆ ಇಷ್ಟಲ್ಲ. ಬಾರಿಸೋ ಕೈಯಲ್ಲಿ ಕತ್ತಿ ಹಿಡ್ಕೊಂಡು ದೇವರಿಗೆ ಆರ್ತಿ ಬೆಳಗೋ ಕೈಯಿಂದ ರಕ್ತ ಮಾಡಿಕೊಂಡು ನಮ್ಮ ಆಚಾರ ವಿಚಾರಗಳನ್ನ ಧಿಕ್ಕರಿಸಿದ ಮಗನಿಗೆ ದೇವರು ಸರಿಯಾದ ಶಿಕ್ಷೆ ಕೊಟ್ಟ. ಈ ಪ್ರಭಾಕರ್ ಶಾಸ್ತ್ರಿ ಮಗ ಒಬ್ಬ ರೌಡಿಯಾಗಿ ಒಬ್ಬ ಕೊಲೆಗಾರನಾಗಿ ನನ್ನ ಮುಂದೆ ನಿಂತ್ಕೊಳ್ಳೋದನ್ನ ಆ ದೇವರು ಕೂಡ ಸಹಿಸದೆ ಒಂದು ಹಿಡಿ ಪೂಜೆಯಾಗಿ ನನ್ನ ಕೈ ಸೇರಿಸ್ತಾ. ತಪ್ಪು ಸರ್. ಸಾಹಸಕ್ಕೆ ಅರ್ಜುನ, ದಾನಕ್ಕೆ ಕರ್ಣ, ಕೊಟ್ಟ ಮಾತಿಗೆ ಶ್ರೀರಾಮ. ಅದು ಆವತ್ತು ಯಾರೇ ಕಷ್ಟ ಅಂತ ಹೇಳ್ಕೊಂಡು ತನ್ನ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಡು ತನ್ನ ಪ್ರಾಣನೆ ಕೊಟ್ಬಿಟ್ಟಿದ್ದ ನಮ್ಮ ಶಾಸ್ತ್ರಿ. ಇವತ್ತು ನಮ್ಮ ಸಂಸಾರ ಇಡೀ ಏರಿಯಾ ಉಸಿರಾಡ್ತಿರೋದೆ ನಮ್ಮ ಶಾಸ್ತ್ರಿಯಿಂದ. ಯಾವ ಒಳ್ಳೆ ಕೆಲಸಕ್ಕೋಸ್ಕರ ತನ್ನ ಪ್ರಾಣನೆ ಕೊಟ್ಬಿಟ್ಟು ಆ ನಿಮ್ಮ ಮಗ ಶಾಸ್ತ್ರಿ. ನಾನು ನಿಮ್ಮಿಬ್ಬರು ಕಾಲಿಗೆ ಬಿದ್ದಿದ್ದು ನಿಮ್ಮ ಆಶೀರ್ವಾದ ಪಡ್ಕೊಳ್ಳೋದಕ್ಕಲ್ಲ, ಇಂಥ ಒಬ್ಬ ಮಗನಿಗೆ ಜನ್ಮ ಕೊಟ್ಟಲ್ಲ ಅದಕ್ಕೆ. ಈಗ ಹೇಳ್ತಾ ಇದ್ದೀನಿ, ನಾನು ನನ್ನ ಸ್ವಂತ ಖರ್ಚಿನಿಂದ ನಿಮ್ಮಿಬ್ಬರ ಆಸೆಯಂತೆ ನನ್ನ ಜಾಗದಲ್ಲಿ ಈ ರಾಮಶಾಸ್ತ್ರಿ ತಂಗಿನ ಮದುವೆ ಮಾಡ್ಕೋತೀನಿ. ಇದು ಸತ್ಯ. ಹಲೋ. ಕಿಟ್ಟಿ ಕೋರ್ಟ್ ಹೋಗ್ಬೇಕಲ್ವಾ? ರಸ ಜೈಲಿಂದ ಶಾಸ್ತ್ರಿ ರಿಲೀಸ್ ಆಗ್ತಾನಂತೆ. ಶಾಸ್ತ್ರಿ ತುಂಬಾ ಡೇಂಜರ್. ಒಂದ್ 2 ತಿಂಗಳು ತಲೆ ತರ್ಸ್ಕೊಂಡ್ರು. ಎಂತೆಂತ ಖತರ್ನಾಕ್ ಎನ್ಕೌಂಟರ್ಗಳಿಗೆ ಎದುರಿದಿರೋ ನಾವು ಆ ನನ್ನ ಮಗ ಬಚ್ಚ ಒಬ್ಬ ಶಾಸ್ತ್ರಿಗೆ ಎದುರ್ಕೊಂಡು ನಮ್ಮನ್ನೇ ತಲೆ ತರ್ಸ್ಕೊಂಡು ಹೋಗುತ್ತೀಯಾ? ಪೊಲೀಸ್ನವ್ರು ಫಿಟ್ ಮಾಡಿದ್ರೆ ಬೇಲ್ ಸಿಗುತ್ತೆ. ಶಾಸ್ತ್ರಿ ಸ್ಕೆಚ್ ಹಾಕಿದ್ರೆ ಡೆತ್ ಸರ್ಟಿಫಿಕೇಟ್ ಸಿಗೋದು. ಪಿಂಡ ಬಿಡಕ್ ಕೊನೆಗೆ ಬೂದಿ ಕೂಡ ಇರಲ್ಲ. ಸುಮ್ನೆ ಒಂದ್ 2 ತಿಂಗಳು ನನ್ನ ಮಾತು ಕೇಳಿ ಏನಾದ್ರು ತಲೆ ತಪ್ಸ್ಕೊಂಡು ಓಡೋಗ ಆಮೇಲೆ ಸ್ಕೆಚ್ ಹಾಕೋಣ.